ಬಾಂಗ್ಲಾದೇಶದಲ್ಲಿ ಮೀಸಲಾತಿ ಘರ್ಷಣೆ ಹಿಂಸಾಚಾರಕ್ಕೆ ತಿರುಗಿದ ಬೆನ್ನಲ್ಲೇ ಶೇಖ್ ಹಸೀನಾ ಭಾರತಕ್ಕೆ ಬಂದಿಳಿದಿದ್ದಾರೆ. ಶೇಖ್ ಹಸೀನಾ ತೆರೆದಂಡವಾದ ಬೆನ್ನಲ್ಲೇ ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾದಲ್ಲಿ ಸಂಭ್ರಮ ಮುಗಿಲು ಮುಟ್ಟಿದೆ. ನಮ್ಮ ನೆರೆ ದೇಶದಲ್ಲಿ ಭಾರತ ಪರ ಸರ್ಕಾರ ಉರುಳಿ ಬಿದ್ದಿದೆ ಅಂತ ಪಾಕಿಸ್ತಾನಿಗಳು ಹಿರಿ ಹಿಗ್ತಾ ಇದ್ದಾರೆ. ಈ ನಡುವೆ ಬಾಂಗ್ಲಾದೇಶದ ಹಿಂಸಾಚಾರದ ಹಿಂದೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐ ಕೈವಾಡ ಇದೆ ಅನ್ನೋ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಬಾಂಗ್ಲಾದಲ್ಲಿ ರಾಜಕೀಯ ಅಸ್ಥಿರತೆ ತಾಂಡವವಾಡೋದಕ್ಕೆ, ಅಶಾಂತಿ ಭುಗಿಲೇಳೋದಕ್ಕೆ, ನೂರಾರು ಜನರು ಉಸಿರು ನಿಂತು ಹೋಗೋದಕ್ಕೆ ಇದೇ ಪಾಕಿಸ್ತಾನದ ಐಎಸ್ಐ ಕಾರಣ ಅನ್ನೋ ಸೀಕ್ರೆಟ್ ರಿವೀಲ್ ಆಗಿದೆ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಬಾಂಗ್ಲಾದಲ್ಲಿನ ಪ್ರತಿಪಕ್ಷವಾದ ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ ಕೂಡ ಐಎಸ್ಐನ ಮೋಸದ ಜಾಲಕ್ಕೆ ಕೈ ಜೋಡಿಸಿದೆ. ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಖಲೀದಾ ಜಿಯಾ ಹಾಗೂ ಮಾಜಿ ಅಧ್ಯಕ್ಷರ ಪುತ್ರ ತಾರಿಕ್ ರೆಹಮಾನ್ ಪ್ರಸ್ತುತ ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ ಅಧ್ಯಕ್ಷ ಇವನೇ. ಈತನ ವಿರುದ್ಧ ಅನೇಕ ಕ್ರಿಮಿನಲ್ ರೆಕಾರ್ಡ್ಗಳು ದಾಖಲಾಗಿವೆ. ಅದರಲ್ಲಿ ಶೇಖ್ ಹಸೀನಾ ವಿರುದ್ಧದ ಗ್ರೆನೇಡ್ ದಾಳಿಯಲ್ಲಿ ತಾರಿಕ್ಗೆ ಜೀವಾವಧಿ ಶಿಕ್ಷೆ ಕೂಡ ವಿಧಿಸಲಾಗಿತ್ತು. ಬಾಂಗ್ಲಾದೇಶದಲ್ಲಿ ಹಿಂಸಾಚಾರದ ಕಿಚ್ಚು ಕಾಡ್ಗಿಚ್ಚಿನಂತೆ ದೇಶಾದ್ಯಂತ ಹಬ್ಬೋದ್ರ ಹಿಂದಿರೋ ಮಾಸ್ಟರ್ ಮೈಂಡ್ ಇವನೇ. ಈತನಿಗೆ ಪಾಕಿಸ್ತಾನದ ಐಎಸ್ಐ ಜೊತೆಗೆ ನಂಟಿದೆ. ಇದರ ಬಗ್ಗೆ ಹಿಂದೆಯೇ ವರದಿ ಕೂಡ ಆಗಿತ್ತು. ಈತ ಇರೋದು ಲಂಡನ್ನಲ್ಲಿ. ಅಲ್ಲಿಯೇ ಕುಳಿತು ಐಎಸ್ಐ ಜೊತೆಗೆ ಬಾಂಗ್ಲಾದಲ್ಲಿ ಹಿಂಸಾಚಾರದ ವಿಷಬೀಜ ಬಿತ್ತೋಕೆ ಮಾಸ್ಟರ್ ಪ್ಲಾನ್ ಮಾಡಿದ. ಬಾಂಗ್ಲಾದಲ್ಲಿ ಸಾಮಾಜಿಕ ಅಶಾಂತಿಯನ್ನು ಸೃಷ್ಟಿ ಮಾಡೋದಕ್ಕೆ ಆಂಟಿ ಹಸೀನಾ ಅಭಿಯಾನಕ್ಕೆ ಇಲ್ಲಿಂದಲೇ ರೋಡ್ ಮ್ಯಾಪ್ ಕೂಡ ರೆಡಿಯಾಗಿತ್ತು. ತಾರಿಕ್ ಸೌದಿ ಅರೇಬಿಯಾದಲ್ಲಿ ಐಎಸ್ಐ ಭೇಟಿಯಾಗುವುದಕ್ಕೆ ಸಾಕ್ಷಿಗಳಿವೆ ಅಂತ ಬಾಂಗ್ಲಾದೇಶದ ಅಧಿಕಾರಿಗಳು ಆರೋಪಿಸಿದರು. ಬಾಂಗ್ಲಾದ ಸುಪ್ರೀಂ ಕೋರ್ಟ್ ಪ್ರತಿಭಟನಾಕಾರರ ಪ್ರಮುಖ ಬೇಡಿಕೆಗಳಿಗೆ ಅಸ್ತು ಅಂದ್ರೂ ಕೂಡ ಬಾಂಗ್ಲಾದಲ್ಲಿ ಅಶಾಂತಿಯನ್ನು ಉತ್ತೇಜಿಸುವುದಕ್ಕೆ, ಪ್ರತಿಭಟನಾಕಾರರನ್ನ ಪ್ರಚೋದಿಸುವುದಕ್ಕೆ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರವಾಗಿ ಪೋಸ್ಟ್ ಹಾಕ್ತಾ ಇದ್ದ. ಡಿಕ್ಟೇಟರ್ಶಿಪ್ ವಿರುದ್ಧ ನಮ್ಮ ಹೋರಾಟ ಅಂತ ಲಂಡನ್ನಲ್ಲಿ ಕುಳಿತೆ ಯುವ ಜನರ ಹೋರಾಟಕ್ಕೆ ಪೆಟ್ರೋಲ್ ಸುರಿಯೋ ಕೆಲಸ ಮಾಡ್ತಿದ್ದ. ಪಾಕಿಸ್ತಾನದಿಂದ ಹಲವು ಓಸ್ನಿಟ್ ಅಂದ್ರೆ ಓಪನ್ ಸೋರ್ಸ್ ಇಂಟೆಲಿಜೆನ್ಸ್ ಅಂದ್ರೆ ಗುಪ್ತಚರ ಮಾಹಿತಿಯನ್ನ ಕಲೆ ಹಾಕೋ ಹ್ಯಾಂಡಲ್ಗಳು ಆಪರೇಟ್ ಆಗ್ತಿವೆ. ಬಾಂಗ್ಲಾದೇಶದ ನಾಗರಿಕರನ್ನ ನಿರಂತರವಾಗಿ ಪ್ರಚೋದಿಸಲು ಮತ್ತು ಅರಾಜಕ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡುವುದಕ್ಕೆ ಐಎಸ್ಐ ಷಡ್ಯಂತ್ರ ಹೂಡಿದೆ. ಬಾಂಗ್ಲಾದೇಶದಲ್ಲಿ ಬಳಸೋ ಸೋಷಿಯಲ್ ಮೀಡಿಯಾದ ಪ್ಲಾಟ್ಫಾರ್ಮ್ಗಳಲ್ಲಿ ನಿರಂತರವಾಗಿ ನಕಲಿ ಸುದ್ದಿಗಳನ್ನು ಪೋಸ್ಟ್ ಮಾಡಲಾಗ್ತಿದೆ. ಪಾಕಿಸ್ತಾನದ ಓಸ್ನಿಟ್ ಹ್ಯಾಂಡಲ್ಗಳು ಬಾಂಗ್ಲಾದೇಶಿ ವಿರೋಧಿ ಸೋಷಿಯಲ್ ಮೀಡಿಯಾಗಳನ್ನು ಸಪೋರ್ಟ್ ಮಾಡುತ್ತೆ. ರಿವೋಟ್ 71 ಅನ್ನೋ ಹ್ಯಾಂಡಲ್ ಹಸೀನಾ ಔಟ್ ಕ್ಯಾಂಪೇನ್ನಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು. ಇದೊಂದೇ ಹ್ಯಾಂಡಲ್ ಹಸೀನಾ ಸರ್ಕಾರದ ವಿರುದ್ಧ ಬರೋಬ್ಬರಿ 500 ಪೋಸ್ಟ್ಗಳನ್ನು ಪೋಸ್ಟ್ ಮಾಡಿ ಬಾಂಗ್ಲಾ ಜನರನ್ನ ಪ್ರೊವೋಕ್ ಮಾಡಿತ್ತು. ಹಸೀನಾ ಔಟ್ ಕ್ಯಾಂಪೇನ್ನಲ್ಲಿ ಮತ್ತೊಂದು ನಿಷೇಧಿತ ಉಗ್ರ ಸಂಘಟನೆ ಕೂಡ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿತ್ತು. ಅದುವೇ ಜಮಾತ್ ಎ ಇಸ್ಲಾಮಿ. ಇದರ ವಿದ್ಯಾರ್ಥಿ ಸಂಘಟನೆ ಪಾಕಿಸ್ತಾನದ ಐಎಸ್ಐ ಕುಮ್ಮಕ್ಕಿನಿಂದ ಬಾಂಗ್ಲಾದಲ್ಲಿ ಹಿಂಸಾಚಾರ ಬಿತ್ತುತ್ತಾ ಇದೆ. ವಿದ್ಯಾರ್ಥಿಗಳ ಪ್ರತಿಭಟನೆ ಹೆಸರಲ್ಲಿ ನಿರಂತರವಾಗಿ ಹಿಂಸಾಚಾರ ಭುಗಿಲೇಳುವಂತೆ ಮಾಡುವುದು, ಈ ರೀತಿ ಪ್ರತಿಭಟನೆಗಳಿಗೆ ಕುಮ್ಮಕ್ಕು ನೀಡುವುದು ಇದರ ಕೆಲಸ. ಈಗ ಬಾಂಗ್ಲಾದಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾಗುವುದಕ್ಕೆ ಕೂಡ ಇವರು ಕಾರಣ. ಪಾಕಿಸ್ತಾನದ ಸೇನೆ ಹಾಗೂ ಐಎಸ್ಐ ಶೇಖ್ ಹಸೀನಾ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅನ್ನೋದು ದುರುದ್ದೇಶ ಹೊಂದಿತ್ತೆ. ಪಾಕಿಸ್ತಾನದ ಸೇನೆ ಹಾಗೂ ಐಎಸ್ಐ ಶೇಖ್ ಹಸೀನಾ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅನ್ನೋ ದುರುದ್ದೇಶ ಹೊಂದಿತ್ತು ಅನ್ನೋದು ಓಪನ್ ಸೀಕ್ರೆಟ್. ಹಾಗೆ ಪ್ರತಿಭಟನೆ, ಹಿಂಸಾಚಾರದ ಮೂಲಕ ಪ್ರತಿಪಕ್ಷ ಬಿಎನ್ಪಿಯನ್ನು ಮತ್ತೆ ಮರಳಿ ಅಧಿಕಾರಕ್ಕೆ ತರುವುದು ಇವರ ಮೇನ್ ಟಾರ್ಗೆಟ್. ಜಮಾತ್ ಎ ಇಸ್ಲಾಮಿ ಸ್ಥಾಪಕ ಪಾಕಿಸ್ತಾನ ಸ್ನೇಹಿ ನಾಯಕ. ಈತ ಇಡೀ ಜಗತ್ತನ್ನೇ ಇಸ್ಲಾಮೀಕರಣ ಮಾಡಬೇಕು ಅನ್ನೋ ವಿಚಿತ್ರಕಾರಿ ಅಜೆಂಡಾ ಹೊಂದಿದ್ದಾನೆ. ಪಾಕಿಸ್ತಾನ ಸೇನೆ ಆಗಲಿ ಐಎಸ್ಐ ಆಗಲಿ ಇವರ ಉದ್ದೇಶ ಕೂಡ ಅದೇ. ಹಾಗಾಗಿ ಜಮಾತ್ ಎ ಇಸ್ಲಾಮಿಗೆ ಇವು ಸಾಥ್ ನೀಡಿವೆ. ಇದು ನಮ್ಮ ನೆರೆ ದೇಶ ಪಾಕ್ನ ಕರಾಳ ಕಥೆಯಾದರೆ, ಇನ್ನು ನಮ್ಮ ಭಾರತದ ಸೋ ಕಾಲ್ಡ್ ಲೆಫ್ಟ್ ಉದಾರವಾದಿಗಳು ಮತ್ತು ಕೆಲ ಪತ್ರಕರ್ತರು ಬಾಂಗ್ಲಾ ಹಿಂಸಾಚಾರವನ್ನು ಎನ್ಕ್ಯಾಶ್ ಮಾಡ್ಕೊಳ್ತಿದ್ದಾರೆ. ಭಾರತದಲ್ಲಿ ಇದೇ ರೀತಿಯ ಮಾರಣಾಂತಿಕ ಪ್ರತಿಭಟನೆಗಳನ್ನು ಪ್ರಚೋದಿಸುವುದಕ್ಕೆ ಮುಂದಾಗಿದ್ದಾರೆ. ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ಇಡೀ ಚುನಾವಣೆಯನ್ನೇ ಹೈಜಾಕ್ ಮಾಡಿದ್ದ ಪರಿಣಾಮವೇ ಈಗಿನ ಹಿಂಸಾಚಾರ ಅಂತ ಹೇಳೋಕೆ ಶುರು ಮಾಡಿದ್ದಾರೆ. ಸಬಾ ನಖ್ವಿ, ವೈರ್ ವೆಬ್ ಸಯಾಟಿನ ಸಿದ್ಧಾರ್ಥ್ ವರದರಾಜನ್, ರಾಣಾ ಆಯೂಬ್ ಹೀಗೆ ಸಾಲು ಸೋ ಕಾಲ್ಡ್ ಪತ್ರಕರ್ತರು ಬಾಂಗ್ಲಾ ಹಿಂಸಾಚಾರಕ್ಕೆ ಕ್ಲೀನ್ ಚಿಟ್ ಕೊಡಲು ಪೈಪೋಟಿ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಭಾರತದಲ್ಲೂ ಚುನಾವಣಾ ಅಕ್ರಮಗಳು ನಡೆದಿವೆ ಅನ್ನೋ
ಹುಸಿ ಸುಳ್ಳುಗಳನ್ನ ಬಿತ್ತುವ ಮೂಲಕ ಈ ರೀತಿಯ ಹಿಂಸೆಗೆ ಪ್ರಚೋದನೆ ನೀಡೋ ಕೆಲಸ ಮಾಡ್ತಿದ್ದಾರೆ. ರಾಜ್ದೀಪ್ ಸರ್ದೇಸಾಯಿ ಅವರಂತೂ ಹಸೀನಾ ಅವರನ್ನ ಮೋದಿ ಜೊತೆ ಕಂಪೇರ್ ಮಾಡಿದ್ದಾರೆ. ಅಲ್ಲದೆ ಮೋದಿ ಅಭಿಮಾನಿಗಳು ಈಗಲಾದ್ರೂ ಎಚ್ಚೆತ್ತುಕೊಳ್ಬೇಕು ಅಂತ ಟ್ವೀಟ್ ಮಾಡಿದ್ದಾರೆ. ಮೋದಿ ಸರ್ಕಾರ ಜನಾದೇಶವನ್ನ ಪಾಲಿಸಬೇಕು. ಭಾರತದ ಪ್ರಜಾಸತ್ತಾತ್ಮಕ ಸಂಸ್ಥೆಗಳು ಮೋದಿ ಸರ್ಕಾರದ ಅಡಿ ಕಾಂಪ್ರಮೈಸ್ ಆಗ್ತಿವೆ ಅಂತ ಹೇಳೋದ್ರ ಮೂಲಕ ತಮ್ಮ ಬೇಳೆಕಾಳನ್ನ ಬೇಯಿಸ್ಕೊಳ್ತಿದ್ದಾರೆ. ಒಟ್ಟಾರೆ ಬಾಂಗ್ಲಾದ ಮೀಸಲಾತಿ ಘರ್ಷಣೆ ಹಿಂದೆ ಪಾಕ್ನ ISI ಕರಿ ನೆರಳಿರೋದು ಒಂದೆಡೆಯಾದರೆ, ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡ ನಮ್ಮ ಲೆಫ್ಟ್ ಉದಾರವಾದಿಗಳು ನಮ್ಮ ದೇಶದಲ್ಲಿ ಹಿಂಸಾಚಾರ ಬಿತ್ತೋದಕ್ಕೆ ಹೊರಟಿರೋದು ಮಾತ್ರ ಕುತಂತ್ರದ ಪರಮಾವಧಿಯಾಗಿದೆ.